ವಿಶೇಷತೆಗಳಿದೆ ಈ ಸಿನಿಮಾದಲ್ಲಿ. ತುಂಬ ಅಟ್ರಾಕ್ಟ್ ಮಾಡಿದ್ದು ಅಂದರೆ 2 ಸ್ಟೋರಿ ಇದೆ. ಕ್ಲೈಮ್ಯಾಕ್ಸ್ ಒಂದಾಗತ್ತೆ, ಆದರೆ ಒಂದು ಸ್ಯಾಡ್ ಎಂಡಿಂಗ್ ಇದೆ, ಒಂದು ಹ್ಯಾಪಿ ಎಂಡಿಂಗ್ ಇದೆ. ಸೊ ತುಂಬ ವಿಶೇಷವಾಗಿ ಕಂಡು ಬರುತ್ತೆ ಇದು ಮೇಯ್ನ್ ಆಗಿ. ಬಟ್ ಅದು ನಾನು ಹೇಳಿದ್ನಲ್ಲ, ಬರೆಯುವಾಗ ಹೆಂಗೆ ಬೇಕಾದರೂ ಬರ್ಬೋದು. ಓಕೆನಾ, ಅದು ನಿಮಗೆ ಥಿಂಕ್ ಮಾಡೋದು ಬಂದ್ಬಿಟ್ಟು ಜಸ್ಟ್ ಲೈಕ್ ಎ ವಾಟರ್ ಇದ್ದಂಗೆ. ಅದಕ್ಕೆ ನಾವು ಯಾವ ಕಲರ್ ಹಾಕ್ತೀವೋ ಅದು ಆ ಶೇಪನ್ನು ಪಡ್ಕೊಳ್ಳುತ್ತೆ ಅಷ್ಟೇ. ಸೊ ಅದಕ್ಕೆ ತುಂಬ ನಾನು ಹೇಳ್ತೀನಲ್ವ, ಅಂದರೆ ನಾವು ತುಂಬ ಅದ್ಭುತನ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದರೆ, ಅದ್ಭುತ ಮಾಡಬೇಕು ಅಂತ ಹೇಳಿದರೆ ಟೈಮ್ ಬೇಕು. ಬಟ್ ತುಂಬ ಅದ್ಭುತ ಮಾಡೋಕ್ಕೆ ಹೋದಾಗ್ಲೂ ಕೂಡ ಕೆಲವೊಂದು ಸಾರಿ ಎಡವಟ್ಟುಗಳಾಗುವಂಥ ಚಾನ್ಸಸ್ ಇರುತ್ತೆ. ನಾವು ಏನು ಅಂದ್ಕೊಂಡಿದ್ವಿ ಕಂಪ್ಲೀಟ್ಲಿ ಆನ್ ಸ್ಕ್ರೀನ್ ತಂದಿದ್ವಿ. ಪ್ರಮೋದ್ ಕ್ಯಾರೆಕ್ಟರ್ ನಾವು ಏನು ಅಂದ್ಕೊಂಡಿದ್ವಿ ಕಂಪ್ಲೀಟ್ಲಿ ಆನ್ ಸ್ಕ್ರೀನ್ ತಂದಿದ್ವಿ. ಮತ್ತು ಪ್ರಮೋದ್ ಮತ್ತು ಪೃಥ್ವಿ ಅವ್ರ ಟ್ರ್ಯಾಕನ್ನು ಕಂಪ್ಲೀಟ್ಲಿ ನಾವು ಏನು ಅಂದ್ಕೊಂಡಿದ್ವಿ ಅದು ಮಾಡಿದ್ದೀವಿ. ಎಲ್ಲ ಟ್ರ್ಯಾಕ್ಗಳು ಕಾಡುತ್ತೆ, ಎಲ್ಲ ಟ್ರ್ಯಾಕ್ಗಳು ನಗಿಸುತ್ತೆ, ಎಲ್ಲ ಟ್ರ್ಯಾಕ್ಗಳು ಅಳಿಸುತ್ತೆ. ಪ್ರಮೋದ್ ಕ್ಯಾರೆಕ್ಟರ್ ಒಂದು ಬೇರೆ ಥರ ಆದರೆ ಪೃಥ್ವಿ ಕ್ಯಾರೆಕ್ಟರ್ ಬೇರೆ ಥರನೇ. ಸೊ ಆ ಡೆಡಿಕೇಶನ್, ಆಮೇಲೆ ಸುತ್ತಲೂ ಅದರ ಆ ಪಾತ್ರ, ಈ 2 ಕ್ಯಾರೆಕ್ಟರ್ಗಳು ಸುತ್ತಲೂ ಇರೋ ಇನ್ನೂ ತುಂಬ ಕ್ಯಾರೆಕ್ಟರ್ಗಳಿದೆ. ಅಂದರೆ ಶರತ್ ಲೋಹಿತಾಶ್ವ ಇವರಿದ್ದಾರೆ, ಅಚ್ಯುತ್ ಕುಮಾರ್ ಅವರಿದ್ದಾರೆ ತಂದೆ ಕ್ಯಾರೆಕ್ಟರ್ಗಳಲ್ಲಿ, ಹರಿಣಿ ಮೇಡಮ್ ಇದ್ದಾರೆ, ರೇಖಾ ಮೇಡಮ್ ಇದ್ದಾರೆ, ಈ ಕಡೆಗೆ ಪ್ರಕಾಶ್ ತುಮಿನಾಡು ಇವರಿದ್ದಾರೆ, ಪ್ರಜ್ವಲ್ ಅವರಿದ್ದಾರೆ, ಆಮೇಲೆ ಶ್ರೀಧರ್ ಸರ್ ಇದ್ದಾರೆ, ಪ್ರಶಾಂತ್ ನಟನ ಸರ್ ಇದ್ದಾರೆ. ಅಂದರೆ 2 ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಡೆಯೋ ಕತೆಗೆ ಅಷ್ಟು ಕ್ಯಾರೆಕ್ಟರ್ಗಳು ಅವರು ಆ ಸುತ್ತ, ಈಗ ಒಂದು ಪೃಥ್ವಿ ಕ್ಯಾರೆಕ್ಟರ್ ಸುತ್ತನೇ ಆ ಎಲ್ಲ ಕ್ಯಾರೆಕ್ಟರ್ಗಳು ಸಪೋರ್ಟ್ ಮಾಡಿದ್ದಾರೆ ಇವರಿಗೆ. ಇದಕ್ಕೆ ಪ್ರಮೋದ್ ಕ್ಯಾರೆಕ್ಟರ್ ಸುತ್ತನೇ ಇರೋ ಎಲ್ಲ ಕ್ಯಾರೆಕ್ಟರ್ಗಳು ಅಂದರೆ ಈ ಕತೆಗೆ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ಭುವನಂ ಗಗನಂ ಆಗಿದೆ. ಸೊ ಜೊತೆಗೆ ನನ್ನ ಟೆಕ್ನಿಕಲ್ ಟೀಮ್. ಸೊ ಪ್ರತಿಯೊಬ್ಬರೂ ಕೂಡ, ಈಗ ನಮ್ಮ ವಿಜಯ್ ಆಗಿರ್ಬೋದು, ಉದಯ್ ಲೀಲಾ DOP ಆಗಿರ್ಬೋದು, ಎಡಿಟರ್ ಸುನಿಲ್ ಆಗಿರ್ಬೋದು, ನಮ್ಮ ಪ್ರಸನ್ನ ಆಗಿರ್ಬೋದು. ಸೊ ಪ್ರತಿಯೊಬ್ಬರು ಕೂಡ ನಾವು ಅದನ್ನು ಮಾಡಿದ್ದಕ್ಕೆ ಇವತ್ತು ನಿಮಗೆ ಖಂಡಿತ ನೀವು ಚಿಕ್ಕ ಪುಟ್ಟ ತಪ್ಪುಗಳನ್ನ ನೋಡ್ದೇನೆ ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾಗೆ ನೋಡಿದರೆ ಒಂದು ಕ್ಲಾಸಿಕ್ ಸಿನಿಮಾ ಹೇಳುವಾಗ ಒಂದಷ್ಟು ಏನಾದ್ರು ನೀವು ಎಕ್ಸ್ಟ್ರಾ ಹೇಳಿದರೆ ಎಕ್ಸ್ಟ್ರಾ ಅಂತಾರೆ. ಆ ಹೇಳ್ದೆ ಹಂಗೆ ಹೋದ್ರೆ ಹೇಳ್ಬೋದಾಗಿತ್ತಲ್ಲ, ಏನು ಕನೆಕ್ಟ್ ಇಲ್ವಲ್ಲ ಅಂತಾರೆ. ಅಂದರೆ ಅದು ಅದನ್ನ ಪರ್ಫೆಕ್ಟ್ ಆಗಿ ಕೊಡೋದಿದೆಯಲ್ಲ, ಚಾಲೆಂಜ್. ಸಿನಿಮಾಗಳಲ್ಲಿ ಎಮೋಷನ್ ಬೇಕು, ಸಿನಿಮಾಗಳಲ್ಲಿ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ ಬರಬೇಕು, ಸಿನಿಮಾಗಳಲ್ಲಿ ಈ ಥರದ್ದೊಂದು ಜಾನರ್ ಬೇಕು ಅಂತ ಮಾಡಿರೋ ಸಿನಿಮಾ. ಹಾಗಾಗಿ ಇದು ಅಂಥವ್ರಿಗೆ ಇಷ್ಟ ಆಗುತ್ತೆ, 100% ಇಷ್ಟ ಆಗುತ್ತೆ. ಅಲ್ಲ, ನಿಮಗೆ ಸ್ಟಾರ್ಟಿಂಗ್ ಇವ್ರು ಸಿಗೋದಾಗಿರ್ಬೋದು, ಅವ್ರಿಗೆ ಡ್ರಾಪ್ ಕೊಡೋದು, ಅವಾಗ ಒಂದು ಡೈಲಾಗ್ ಇದೆಯಲ್ಲ ಇವ್ರದ್ದು, ಏನೋ ಕತೆ ಅರ್ಧಕ್ಕೆ ನಿಲ್ಲಿಸ್ತೆ ಅಂತ ಬಂದ್ರಾ ಕೇಳೋಕೆ, ಅಥವಾ ನಿಜವಾಗ್ಲೂ ಡ್ರಾಪ್ ಮಾಡಕ್ ಬಂದ್ರಾ ಅಂತ ಹೇಳ್ಬಿಟ್ಟು, ನೀವು ಯಾರನ್ನಾದ್ರೂ ಈ ಥರ ಡ್ರಾಪ್ ಮಾಡಿದಿದೆಯಾ ಕತೆ ಕೇಳ್ತಾ? ಅದ್ಯಾರೋ ತಾತ ಒಬ್ರು ತುಂಬಾ ಹಿಂದೆ ಕಾಲೇಜ್ಗೆಲ್ಲ ಹೋಗ್ತಿದ್ದಾಗ ಅವ್ರು ಶುರು ಮಾಡ್ತಿದ್ದಂಗೆ ಶುರು ಮಾಡ್ಬಿಟ್ರು ಕತೆ. ಸರ್ ನಮ್ಮೂರಲ್ಲಿ, ಅವರು ಉತ್ತರ ಕನ್ನಡದವರು, ನಮ್ಮೂರಲ್ಲಿ ಹಿಂಗೆ ಗನ್ ಇತ್ತು, ನಮ್ಮ ಹತ್ರ ಹಿಂಗಿತ್ತು, ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ. ಸೊ ಅವ್ರವ್ರದ್ದೇ ಒಂದು ಅದು ರಿಯಲ್ ಎಮೋಷನ್. ಹಳ್ಳಿಯವರಲ್ವಾ, ಕೂತ್ಕೊಂಡ ತಕ್ಷಣ ಅವ್ರಿಗೆ ಯಾರು ನಮ್ಮವ್ರು ಅನ್ಸ್ಬಿಟ್ರು. ಡ್ರಾಪ್ ಕೊಟ್ಟಿದ್ದಕ್ಕೆ ನಮ್ಮವ್ರು ಅನ್ಸ್ಬಿಟ್ಟೆ ನಾನು ಅವ್ರಿಗೆ ಹೇಳಕ್ ಶುರು ಮಾಡ್ಬಿಟ್ರು. ನಾವೆಲ್ಲ ಹಂಗೆ ಇವತ್ತಿಗೂ ಹಂಗೆ ಇರೋದು. ಯಾರು ಒಳ್ಳೆ ಮಾತಾಡ್ಬಿಟ್ರೆ ಶುರು ನಮ್ದು ಅಂಗಡಿ ಓಪನ್ ಎಲ್ಲ ಹೇಳ್ಕೊಂಬಿಡೋದು ನಾವು ಹಂಗೆ. ಸೊ ಈ ಥರದ್ದು ಆಗುತ್ತಮ್ಮ, ಇವತ್ತಿಗೂ ಆಗುತ್ತೆ. ಬಟ್ ಈ ಜರ್ನಿ ನನಗೆ ಲೈಫ್ ಟೈಮ್ ನೆನ್ಬಿಟ್ಕೋತೀನಿ. ಬಿಕಾಸ್ ಪೃಥ್ವಿ ಜೊತೆ ತುಂಬ ಚೆನ್ನಾಗಿತ್ತು. ಆ ಇಡೀ ಒಂದು 10 ದಿನ ಶೂಟಿಂಗ್ ಮಾಡಿದ್ವಿ. ಬೆಂಗಳೂರಿಂದ ಎಲ್ಲಿ ನೆಲಮಂಗಲ ಎಲ್ಲ ಕಡೆಯಿಂದ ಶುರು ಮಾಡಿದ್ದು, ಟೋಲ್ ಗೇಟಿಂದ ಶುರು ಮಾಡಿದ್ದು, ಕನ್ಯಾಕುಮಾರಿವರೆಗೂ ಶೂಟ್ ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.